ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆಗ್ತಾ ಇದೆ. ಧಾರವಾಡ ತಾಲೂಕಿನ ಅಮ್ಮಿನಭಾವಿಯಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಇದೀಗ ಜೆಸಿಬಿ ಘರ್ಜಿಸ್ತಾ ಇದ್ದಾವೆ. ಅಲ್ಲಿ ಅಕ್ರಮವಾಗಿ ಮನೆ ಮಾಡಿಕೊಂಡು ವಾಸವಿದ್ದಂತಹ ಬಡ ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಿದ್ದಾವೆ. ಧಾರವಾಡ ತಾಲೂಕಿನ ಅಮ್ಮಿನಭಾವಿಯಲ್ಲಿ ಜೆಸಿಬಿ ಘರ್ಜನೆ ಜೋರಾಗಿದೆ. ಅಕ್ರಮವಾಗಿ ಮನೆ ಮಾಡಿಕೊಂಡು ವಾಸವಿದ್ದ ಬಡ ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಿದ್ದಾವೆ. 20 ವರ್ಷದಿಂದ ಅಕ್ರಮ ಮನೆ ಮಾಡಿಕೊಂಡು ವಾಸವಿದ್ದಂತಹ ಕುಟುಂಬಗಳು. ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳ ವಿರುದ್ಧ ಅಮ್ಮಿನಭಾವಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮಗೆ ಮಾಹಿತಿ ಕೊಡದೆ ಮನೆ ತೆರವನ್ನ ಮಾಡ್ತಾ ಇದ್ದಾರೆ, ಕಣ್ಣೀರನ್ನ ಇಡ್ತಿದ್ದಾರೆ. ಜೆಸಿಬಿಯಿಂದ ಮೈಲಾರ ದೇವರ ದೇವಸ್ಥಾನ ಕೂಡ ತೆರವು ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಹಳೆಯ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಯಾರೋ ಮಾಡಿದ ತಪ್ಪಿದು ಇನ್ಯಾರಿಗೋ ಶಿಕ್ಷೆ ಆಗ್ತಾ ಇದೆ. ಧಾರವಾಡ ತಾಲೂಕಿನ ಅಮ್ಮಿನಭಾವಿಯಲ್ಲಿ ನಡೆದ ಘಟನೆ ಇದು. ಜೆಸಿಬಿ ಘರ್ಜನೆ ಜೋರಾಗಿದೆ. ಧಾರವಾಡ ತಾಲೂಕಿನ ಅಮ್ಮಿನಭಾವಿ ಗ್ರಾಮದ ಗುಡ್ಡದ ಮೇಲೆ ಕಳೆದ 20 ವರ್ಷಗಳಿಂದ ಬಡ ಕುಟುಂಬಗಳು ಅಕ್ರಮವಾಗಿ ಮನೆಯನ್ನ ಮಾಡಿಕೊಂಡು ವಾಸವಿದ್ವು. ಆದ್ರೆ ಯಾವುದೇ ರೀತಿಯಾದಂಥ ಸೂಚನೆಯನ್ನ ಕೊಡದಲೆ ಇದೀಗ ಮನೆಗಳ ತೆರವಿಗೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮುಂಚಿತವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ರೆ, ಸೂಚನೆಯನ್ನ ಕೊಟ್ಟಿದ್ರೆ ನಾವು ಮನೆಗಳನ್ನ ನಾವೇ ಖಾಲಿ ಮಾಡ್ತಾ ಇದ್ವಿ. ಏಕಾಏಕಿ ಬಂದು ಮನೆಯನ್ನ ತೆರವು ಮಾಡ್ತಿದ್ದೀರಾ, ಇದು ಸರಿ ಇಲ್ಲ ಅಂತ ಗ್ರಾಮಸ್ಥರು ಕಣ್ಣೀರನ್ನ ಇಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜೆಸಿಬಿ ಘರ್ಜಿಸ್ತಾ ಇದ್ದಾವೆ, ಎಲ್ಲವನ್ನ ಡೆಮಾಲಿಷ್ ಮಾಡ್ತಾ ಇರುವಂತದ್ದು. ಇಲ್ಲಾಗಿರೋ ತಪ್ಪು ಯಾರದ್ದು? ಹಾಗಾದ್ರೆ ಕಂದಾಯ ಇಲಾಖೆದ, ಜಿಲ್ಲಾಡಳಿತದ, ಯಾರದ್ದು ತಪ್ಪು? ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ನೀವು ಮಾಹಿತಿಯನ್ನ ಕೊಟ್ಟ ನಂತರ ಈ ರೀತಿಯಾಗಿ ಮಾಡಿದಿದ್ರೆ ಅದು ಬೇರೆ ಅರ್ಥ ಇತ್ತು. ಆದ್ರೆ ಅವರಿಗೆ ಮಾಹಿತಿಯನ್ನ ಕೊಡದಲೆ ಮನೆ ತೆರವಿಗೆ ಮುಂದಾಗಿರುವಂತದ್ದು ಇದೀಗ ಗ್ರಾಮಸ್ಥರ ಕಣ್ಣೀರಿಗೆ ಕಾರಣವಾಗಿದೆ. ಮೊದಲು ಈ ಜಾಗ ಅರಣ್ಯ ಇಲಾಖೆಗೆ ಗುತ್ತಿಗೆ ನೀಡಿದ್ದಂತಹ ಕಂದಾಯ ಇಲಾಖೆ ತದನಂತರ ಅದನ್ನ ವಾಪಸ್ ಕೂಡ ಕೊಟ್ಟಿದ್ರು. ಯಾವಾಗ ಗುತ್ತಿಗೆ ಮುಗಿತು ಆ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಗುತ್ತಿಗೆ ಮುಗಿದ ಮೇಲೆ ಅದನ್ನ ವಾಪಸ್ ಕೊಟ್ಟಿದ್ರು. ಮೊದಲು ಈ ಜಾಗವನ್ನ ಅರಣ್ಯ ಇಲಾಖೆಗೆ ಗುತ್ತಿಗೆಗೆ ನೀಡಲಾಗಿತ್ತು. ಅದಾದ ನಂತರ ಅರಣ್ಯ ಇಲಾಖೆ ಗುತ್ತಿಗೆ ಮುಗಿದ ಮೇಲೆ ಅದನ್ನ ವಾಪಸ್ ಕೂಡ ಪಡೆದುಕೊಂಡಿತ್ತು ಕಂದಾಯ ಇಲಾಖೆ. ಇದೇ ಜಾಗದ ಮೇಲೆ ಸುಮಾರು 450ಕ್ಕೂ ಹೆಚ್ಚು ಬಡವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಜಿಲ್ಲಾಡಳಿತ ವಾಸವಾಗಿದ್ದಂತಹ ಕುಟುಂಬಗಳಿಗೆ ಹಕ್ಕು ಪತ್ರವನ್ನ ನೀಡಲು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿತ್ತು. ಹಕ್ಕು ಪತ್ರ ನೀಡಲು ಸಿದ್ಧತೆ ಮಾಡ್ತಿದ್ದಂತೆ ಕೆಲವರು ರಾತ್ರೋರಾತ್ರಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಕಂದಾಯ ಇಲಾಖೆ ಅಲ್ಲಿರುವ ಅಕ್ರಮ ಮನೆಗಳನ್ನ ತೆರವು ಮಾಡಿದೆ. ಜೊತೆಯಲ್ಲಿ 2 ತಿಂಗಳಲ್ಲಿ ಅಕ್ರಮ ಮನೆ ಕಟ್ಟಿಕೊಂಡವರ ಮನೆಗಳನ್ನ ಕೂಡ ತೆರವು ಮಾಡಿರುವಂತದ್ದು. ಇದರ ಜೊತೆಗೆ ಮೊದಲಿನಿಂದ ಇದ್ದವರ ಮನೆಗಳನ್ನ ಕೂಡ ತೆರವು ಮಾಡಿದ್ದಾರೆ. ಹಾಗಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇದೇ ಜಾಗದ ಮೇಲೆ ಸುಮಾರು 450ಕ್ಕೂ ಹೆಚ್ಚು ಬಡವರು ಮನೆಗಳನ್ನ ಕಟ್ಕೊಂಡಿದ್ರು. ಕಳೆದ 3 ತಿಂಗಳ ಹಿಂದೆ ಧಾರವಾಡ ಜಿಲ್ಲಾಡಳಿತ ಈ ಸುಮಾರು ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸವಿರುವಂತಹ ಜನರಿಗೆ ಗುರುತಿಸಿ ಅಲ್ಲೇ ವಾಸ ಮಾಡಲು ಹಕ್ಕು ಪತ್ರವನ್ನ ಕೂಡ ಕೊಡೋದಕ್ಕೆ ಪಟ್ಟಿಗಳನ್ನ ತಯಾರು ಮಾಡಿತ್ತು. ಆದ್ರೆ ವಿಷಯ ತಿಳಿದ ಕೆಲವರು ರಾತ್ರೋರಾತ್ರಿ ಈ ಗುಡ್ಡದ ಮೇಲೆ ಬಂದು ಮನೆಗಳನ್ನ ಕೂಡ ಕಟ್ಕೊಂಡಿದ್ದಾರೆ. ಯಾವಾಗ ಹಕ್ಕು ಪತ್ರವನ್ನ ಕೊಡ್ತಾ ಇದೆ ಜಿಲ್ಲಾಡಳಿತ ಅನ್ನೋದು ಅಲ್ಲಿರೋರಿಗೆ ಗೊತ್ತಾಯ್ತು. ಆ ಒಂದು ಸಂದರ್ಭದಲ್ಲಿ ಅಕ್ರಮವಾಗಿ ಮನೆಗಳನ್ನ ಕೂಡ ಕಟ್ಕೊಂಡ್ರು. ರಾತ್ರೋರಾತ್ರಿ ಕೇವಲ 2 ತಿಂಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದು. ಅದು ಅವ್ರದ್ದು ಒಂದ್ ಕಡೆನಲ್ಲಿ ತಪ್ಪಾದ್ರೆ ಇನ್ನೊಂದ್ ಕಡೆನಲ್ಲಿ ಹಳೆ ಮನೆಗಳು ಯಾವ್ದೇ ಅಲ್ಲೇ ಆಯ್ತು, ಎಷ್ಟು ವರ್ಷಗಳಿಂದ ಮನೆಗಳನ್ನ ಕಟ್ಕೊಂಡಿದ್ರು ಆ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಇದು ಕೂಡ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆದು ಕೂಡ ತಪ್ಪಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಧಾರವಾಡ ತಾಲೂಕಿನಲ್ಲಿ ಆಗ್ತಾ ಇರುವಂತಹ ಘಟನೆ ಇದು. ಯಾರೋ ಮಾಡಿದ್ದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆಗ್ತಾ ಇದೆ. ಏನಾಯ್ತು ಘಟನೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯ, ಏನಂತಂದ್ರೆ ಇದು ಅಮ್ಮಿನಭಾವಿ, ಧಾರವಾಡ ತಾಲೂಕಿನ ಅಮ್ಮಿನಭಾವಿ ಗ್ರಾಮದಲ್ಲಿ ಬರ್ತಕ್ಕಂತ ಗುಡ್ಡ ಇದು. ಈ ಗುಡ್ಡದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಒಂದು 450 ಕುಟುಂಬಗಳು ವಾಸ ಆಗ್ತಿದ್ವು. ಬಟ್ ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇವ್ರಿಗೆಲ್ಲರಿಗೂ ಕೂಡ ಧಾರವಾಡ ಜಿಲ್ಲಾಡಳಿತ 7,500 ಹಕ್ಕುಪತ್ರ ವಿತರಣೆ ಮಾಡಲು ಮುಂದಾಗಿತ್ತು. ಇದನ್ನ ತಿಳಿದುಕೊಂಡ ಕೆಲವು ಗ್ರಾಮಸ್ಥರು ರಾತ್ರೋರಾತ್ರಿನಲ್ಲಿ ಮನೆ ಕಟ್ಟಿದ್ದು. ಇದು ಕಂದಾಯ ಇಲಾಖೆ ಗೊತ್ತಾದ ಮೇಲೆ ಅವರು ಜೆಸಿಬಿ ಅನ್ನ ತಗೊಂಡು ಹೋಗಿ ಕಾರ್ಯಾಚರಣೆ ಮಾಡುವಾಗ
ಕಾರ್ಯಾಚರಣೆ ಮಾಡುವಾಗ ಅಲ್ಲಿ ಕೆಲವಂತ ಜುನೂನ್ ಆಗಿದ್ದಂತವ್ರು 20 ವರ್ಷದಿಂದ ವಾಸ ಮಾಡಿದ್ರು. 60 ಕೆಲವು ಮನೆಗಳು ಕೂಡ ಇವರು ನೆಲಸಮ ಮಾಡಿರ್ತಕ್ಕಂಥದ್ದು ಸುಕನ್ಯಾ. ಎಸ್ ಪ್ರಶಾಂತ್, ಇನ್ನೊಂದ್ ಕಡೆನಲ್ಲಿ ಕಳೆದ 2 ತಿಂಗಳಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡವರ ಮನೆಯನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಹಳೆಯ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ ಅಂತ ಕೇಳ್ಪಟ್ಟಿರುವಂತದ್ದು. ಏನಾಯ್ತು ಅಲ್ಲಿ? ಹಳೆ ಮನೆಗಳನ್ನ ಯಾಕೆ ತೆರವು ಕಾರ್ಯಾಚರಣೆ ಮಾಡಿದ್ರು? ಮುಂಚಿತವಾಗಿ ಮಾಹಿತಿಯನ್ನ ಕೊಟ್ಟಿರ್ಲಿಲ್ವಾ ಅಲ್ಲಿರುವಂತಹ ಗ್ರಾಮಸ್ಥರಿಗೆ? ಏನಂತಂದ್ರೆ ಕಂದಾಯ ಇಲಾಖೆಯನ್ನು ಇದು ಕಾರ್ಯಾಚರಣೆ ಚಾಲೂ ಮಾಡಿತ್ತು. ಆ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಯಾವುದೇ ಕೂಡ ಮಾಹಿತಿಯನ್ನು ನೀಡಿರಲಿಲ್ಲ. ಏಕಾಏಕಿ ಬಂದು JCB ಇಂದ ಕಾರ್ಯಾಚರಣೆ ಶುರು ಮಾಡಿದಾಗ ಈ ಏನು ರಾತ್ರೋರಾತ್ರಿ ಕಟ್ಟಂತ ಮನೆಗಳೇನಿದ್ವು ಅದ್ರ ಜೊತೆಗೆ ಹಳೆ ವಾಸಗಿಂತ 20 ವರ್ಷದ ವಾಸದ ಮನೆಗಳನ್ನು ಕೂಡ ಒಂದು 15ರಿಂದ 20 ಮನೆಗಳನ್ನು ಕೂಡ ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದು. ಮತ್ತು ಈ ಅದೇ ಜಾಗದಲ್ಲಿರ್ತಕ್ಕಂಥ ಮೈಲಾರಲಿಂಗೇಶ ದೇವಸ್ಥಾನವನ್ನು ಕೂಡ ಈಗ JCB ಕಾರ್ಯಾಚರಣೆ ನೆಲಸಮ ಆಗಿರುವಂತದ್ದು ಸುಕನ್ಯಾ. ಪ್ರಶಾಂತ್, ಒಂದ್ ಕಡೆನಲ್ಲಿ ಮೈಲಾರ ದೇವಸ್ಥಾನ ಕೂಡ ಇತ್ತು, ಅದನ್ನ ಕೂಡ ಡೆಮಾಲಿಷನ್ ಮಾಡ್ಲಾಗ್ತಾ ಇದೆ. ಯಾವಾಗ ಜಿಲ್ಲಾಡಳಿತ ಹಕ್ಕು ಪತ್ರಗಳನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತು, ಪಟ್ಟಿಗಳನ್ನ ಮಾಡ್ಕೊಳ್ತು, ಆ ಒಂದು ಸಂದರ್ಭದಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಮುಂದಾದ್ರು. ಅವಶ್ಯಕತೆ ಇತ್ತ? ಇನ್ನೊಂದ್ ಕಡೆನಲ್ಲಿ ಹಳೆ ಮನೆಗಳನ್ನ ಡೆಮಾಲಿಷನ್ ಮಾಡುವ ಮುಂಚೆ ಹೇಳ್ಬೇಕಾಗಿತ್ತು ಅಲ್ಲಿದ್ದಂತವ್ರಿಗೆ. ಈ ಕಡೆನಲ್ಲಿ ಜಿಲ್ಲಾಡಳಿತ ಕೂಡ ತಪ್ಪು ಮಾಡಿದೆ, ಇನ್ನೊಂದ್ ಕಡೆನಲ್ಲಿ ಕಂದಾಯ ಇಲಾಖೆ ಕೂಡ ತಪ್ಪು ಮಾಡಿದೆ. ಸಚಿವ ಕೃಷ್ಣ ಬೈರೇಗೌಡರು ಈ ಕುರಿತಾಗಿ ಏನಾದ್ರೂ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರಾ, ರಿಯಾಕ್ಟ್ ಮಾಡಿದ್ದಾರಾ? ಸುಕನ್ಯಾ, ಏನಂತಂದ್ರೆ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಈ ಕಾರ್ಯಾಚರಣೆ ಮಾಡೋದಕ್ಕೆ ಅಲ್ಲಿ ಗ್ರಾಮಸ್ಥರಿಗೆ ಹೇಳ್ಬೇಕಾಗಿತ್ತು. ಬಟ್ ಇವ್ರು ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿರ್ಲಿಲ್ಲ. ಹೀಗಾಗಿ ಮಾಹಿತಿ ಕೊರತೆಯಿಂದ ಕೂಡ ಇವರು ಸುಮಾರು ವರ್ಷಗಳಲ್ಲಿ ಇದ್ದಂತ ಮನೆಗಳನ್ನು ಕೂಡ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ನೆಲಸಮ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿವರೆಗೆ ಈಗ ಮೊನ್ನೆ DC ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಕೂಡ ಇದಕ್ಕೆ ಈಗ ಆಗಿದ್ದು ತುಂಬಾ ವಿಷಾದನೀಯ. ಹೀಗಾಗಿ ಇದಕ್ಕೆ ನಾವು ಸೂಕ್ತ ಕ್ರಮ ಅಂತ ಹೇಳ್ತೇವೆ. ಏನು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಮನೆಗಳೇನು ಬಿದ್ದಿದ್ದಾವೆ ಅವ್ರಿಗೆ ಯಾವ ರೀತಿ ಸೌಲಭ್ಯನ ಕಲ್ಪಿಸುವ ವಿಚಾರ ಮಾಡಿ ನಮ್ಮ ಮುಂದೆ ನಿರ್ಧಾರ ತಗೋತೆ ಅಂತ ಹೇಳಿರ್ತಕ್ಕಂಥದ್ದು ಸುಕನ್ಯಾ. ಧನ್ಯವಾದಗಳು ಪ್ರಶಾಂತ್ ಹೆಚ್ಚಿನ ಮಾಹಿತಿಗಾಗಿ. ಕಳೆದ 2 ತಿಂಗಳಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡವರ ಮನೆ ತೆರವು ಮಾಡುವ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಹಳೆಯ ಮನೆಗಳನ್ನ ಕೂಡ ಒತ್ತುವರಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಕಂದಾಯ ಅಧಿಕಾರಿಗಳು ಹೋಗಿ ಅದನ್ನು ತೆರವನ್ನು ಕೂಡ ಕೊಡಿಸಿದ್ದಾರೆ. ಹಾಗಾಗಿ ಈ ಮೂಲಕ ಜನರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಕೂಡ ಅನಧಿಕೃತವಾಗಿ ಸರ್ಕಾರ ಜಮೀನುಗಳನ್ನು ನಾವು ಒತ್ತುವರಿ ಮಾಡಂಗಿಲ್ಲ. ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಿಂದ ಲ್ಯಾಂಡ್ ಬೀಟ್ ಅಂತ ಒಂದು ಆಪ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಲ್ಯಾಂಡ್ ಬೀಟ್ ಅಲ್ಲಿ ನಮ್ಮ ಜಿಲ್ಲೆನಲ್ಲಿ ಇರುವ ಎಲ್ಲ ಸರ್ಕಾರಿ ಜಮೀನುಗಳನ್ನು, ಗೋಮಾಳ ಸೇರಿದಂತೆ ಮುಫತ್ತು ಗೈರಾನ ಮತ್ತೆ ಸರ್ಕಾರಿ ಪಡ, ಈ ತರ ವಿವಿಧ ಕ್ಯಾಟಗರಿನಲ್ಲಿ ಇರುವ ಸರ್ಕಾರಿ ಜಮೀನನ್ನು ಈಗಾಗಲೇ ನಾವು ಮ್ಯಾಪಿಂಗ್ ಅನ್ನು ಕೂಡ ನಾವು ಮಾಡಿದ್ವಿ. ಪ್ರತಿ 3 ತಿಂಗಳಿಗೊಮ್ಮೆ ಆಪ್ ಅಲ್ಲಿ ಸ್ವತಃ ಆ ಸಂಬಂಧಪಟ್ಟ BAಗಳು ಹೋಗಿ ಅದನ್ನು ಸುತ್ತಮುತ್ತಲೂ ಆ ಸರ್ವೆ ನಂಬರ್ ಅನ್ನು ಹೋಗಿ ಏನಾದ್ರೂ ಒತ್ತುವರಿ ಇದೆಯಾ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತು ಸರ್ಕಾರಿ ಜಮೀನನ್ನು ಉಳಿಸೋದಕ್ಕೆ ಈ ಒಂದು ಲ್ಯಾಂಡ್ ಬೀಟ್ ಅಪ್ಲಿಕೇಶನ್ ಅನ್ನು ಕಂದಾಯ ಇಲಾಖೆಯಿಂದ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಎಲ್ಲಾ ಕೆರೆಗಳು ಸೇರಿದಂತೆ ಸರ್ಕಾರಿ ಆಸ್ತಿಗಳನ್ನು ಈಗಾಗಲೇ ನಾವು GPS ಮುಖಾಂತರ ಮ್ಯಾಪಿಂಗ್ ಅನ್ನು ಮಾಡಿ ನಮ್ಮ ಅದರ ಪ್ರಕಾರ ಕಂದಾಯ ಇಲಾಖೆಯವರು ಸರ್ವೆ ಮಾಡಿದ್ರು. ಅಲ್ಲಿದ್ದಂತವ್ರು ಸ್ವಲ್ಪ ಮಂದಿ ಅವ್ರು ವಿರೋಧ ಮಾಡುದು, ಅವ್ರು ಎದುರು ಮಾಡಿದಾಗ ಅವರು ಸ್ವಯಂ ಪ್ರೇರಿತವಾಗಿ ನಾವು ಲೀಗಲ್ ಆಗಿ ಏನ್ ಮಾಡಬೇಕಾಗಿತ್ತು ಅದನ್ನ ನಾವು ಕಾನೂನು ಪ್ರಕಾರ ಕೊಡಾಕತ್ತೀವಿ. ಇವ್ರು ಹೆಚ್ಚುವರಿಯಾಗಿ ನೀವು ಅಧಿಕಾರನ ಏನ್ ಮಾಡತ್ತೀರಿ ಅದನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿ ಅವರು ಅತಿಕ್ರಮಣ ಮಾಡಿ ಯಾರು ಕಟ್ಕೊಂಡಿದ್ರು ಅವ್ರು ತೆರವುಗೊಳಿಸಿದ್ರಿ. ಅದ್ರ ಜೊತೆ ಅತಿಕ್ರಮಣ ಆಗ್ಲಾರ್ದು ಕೂಡ ಒಂದಷ್ಟು ತ್ರಾಸ ಆಕತ್ತ ಅಂತ ಹೇಳಿ ಮೊನ್ನೆ ನಾವು ಅಷ್ಟು ಗ್ರಾಮಸ್ಥರು ಕೂಡ್ಕೊಂಡು ಒಂದು ನಮ್ಮ ಅಮ್ಮಿನ ಗ್ರಾಮದೊಳಗೆ ಅಕ್ರಮವಾಗಿ ಮನೆ ಕಟ್ಟಿರುವುದನ್ನು ತೆರವುಗೊಳಿಸಿದ್ದಾರೆ. ಇವಾಗ ಏನಿದೆ ಕಾನೂನುಬದ್ಧವಾಗಿ ಈಗ ಸರ್ವೆ ಮಾಡಿದ್ದಾರೆ, ಕಂದಾಯ ಇಲಾಖೆದವರು ಮಾಡಿದರೆ ನಮ್ಮ ಪಂಚಾಯತಿಯಿಂದ ಸರ್ವೆ ಮಾಡಿ ಕೊಟ್ಟಿದ್ದೇವೆ. 450 ಮನೆಗಳು ಅವ್ರಿಗೆಲ್ಲ ಕಡುಬಡ ಇರೋದ್ರಿಂದ ಅವ್ರಿಗೆ ಹಕ್ಕು ಪತ್ರವನ್ನು ಸಲ್ಲಿಸಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಲಿಖಿತವಾಗಿ ಕೊಡಕ್ಕೆ ಬಂದಿದ್ದೇವೆ. ಮೊನ್ನೆ ನಾವು ಈಗ ಒಂದು 2 ದಿವಸದಿಂದ ಹೇಳ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಕಾರ್ಯ ಸ್ಟಾಪ್ ಮಾಡಿದ್ದಾರೆ. ಈಗ ಮುಂದೆ ಅತಿ ಶೀಘ್ರದಲ್ಲೇ ನಮ್ಮ ಕಡು ಬಡವರಿಗೆ ಹಕ್ಕುಪತ್ರ ಪತ್ರವನ್ನು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ. ನಮ್ಮ ಅಮ್ಮಿನ ಗ್ರಾಮದೊಳಗೆ ಅಕ್ರಮವಾಗಿ ಮನೆ ತೆರವುಗೊಳಿಸಿದ್ದಾರೆ. ಇವಾಗ ಏನಿದೆ ಕಾನೂನುಬದ್ಧವಾಗಿ ಈಗ ಸರ್ವೆ ಮಾಡಿದ್ದಾರೆ, ಕಂದಾಯ ಇಲಾಖೆದವರು ಮಾಡಿದರೆ ನಮ್ಮ ಪಂಚಾಯತಿಯಿಂದ ಸರ್ವೆ ಮಾಡಿ ಕೊಟ್ಟಿದ್ದೇವೆ. 450 ಮನೆಗಳು ಅವ್ರಿಗೆಲ್ಲ ಕಡು ಬಡವರು ಇರೋದ್ರಿಂದ ಅವ್ರಿಗೆ ಹಕ್ಕು ಪತ್ರವನ್ನು ಸಲ್ಲಿಸಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಲಿಖಿತವಾಗಿ ಕೊಡಕ್ಕೆ ಬಂದಿದ್ದೇವೆ. ಮೊನ್ನೆ ನಾವು ಈಗ ಒಂದು 2 ದಿವಸದಿಂದ ಹೇಳ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಕಾರ್ಯ ಸ್ಟಾಪ್ ಮಾಡಿದ್ದಾರೆ. ಈಗ ಮುಂದೆ ಅತಿ ಶೀಘ್ರದಲ್ಲೇ ನಮ್ಮ ಕಡು ಬಡವರಿಗೆ ಹಕ್ಕು ಪತ್ರವನ್ನು ಕೊಡಬೇಕು.
ಕಳೆದ 2 ತಿಂಗಳಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡವರ ಮನೆ ತೆರವು ಮಾಡುವ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಹಳೆಯ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಇದರಿಂದ ಅಲ್ಲಿ ವಾಸ ಮಾಡ್ತಿದ್ದಂತಹ ಜನರು ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಇನ್ನು ಅದೇ ಜಾಗದಲ್ಲಿ ಮೈಲಾರ ದೇವರ ದೇವಸ್ಥಾನ ಕೂಡ ಇತ್ತು, ಅದನ್ನ ಕೂಡ ಜೆಸಿಬಿಯಿಂದ ತೆರವು ಮಾಡಲಾಗಿದೆ.